ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಬಿಲ್ಡರ್ನ ದುರಾಸೆಗೆ ಬಲಿಯಾಯಿತು ಜೀವ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನಲ್ಲಿ ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ ಕುಸಿತ. ಅಕ್ಕಪಕ್ಕದ ಕಟ್ಟಡದವರಿಗೆ ಲಾಲ್ಬಾಗ್ನಲ್ಲಿ ತಾತ್ಕಾಲಿಕ ವಸತಿ. ಚಿನ್ನಾಭರಣ ಕದಿಯೋಕೆ ಅಂತ ಬಂದ. ಕುರುಕಲು ತಿಂಡಿ ತಿಂದು ಹಳೆ ಚಪ್ಪಲಿ ಕದ್ದು ಹೋದ. ಕತ್ತಲಲ್ಲಿ ಬೆಸ್ತು ಬಿದ್ದ ಚೋರ. ಖರೀದಿಗೆ ಹೋದ್ರೆ ಕಣ್ಣಲ್ಲಿ ನೀರು ತರುತ್ತೆ ಈರುಳ್ಳಿ. ಇನ್ನು 2 ತಿಂಗಳು ಕಡಿಮೆಯಾಗಲ್ಲ ದರ. ಹಬ್ಬದ ಸೀಸನ್ಗೆ ಬೆಲೆ ಏರಿಕೆ ಬಿಸಿ. ಜಯಮ್ಮನ ಮಗ ಚಿತ್ರದಲ್ಲಿ ದುನಿಯಾ ವಿಜಯ್ ಸರ್ಕಸ್. ಕಾಳಿ ಪಾತ್ರದ ಶೂಟಿಂಗ್ನಲ್ಲಿತ್ತು ಭಾರೀ ರಿಸ್ಕ್. ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮೇಕಿಂಗ್ ದೃಶ್ಯಗಳು. ನಾಳೆ ಅಣ್ಣ ತಂಗಿ ಬಾಂಧವ್ಯದ ಪ್ರತೀಕ ರಕ್ಷಾಬಂಧನ. ಮಾರುಕಟ್ಟೆಗೆ ಬಂದಿದೆ ಬಗೆ ಬಗೆ ರಾಖಿ. ಮಕ್ಕಳನ್ನ ಸೆಳಿತಾ ಇವೆ ಛೋಟಾ ಭೀಮ್, ಹ್ಯಾರಿ ಪಾಟರ್ ರಾಖಿ. ಬೆಂಗಳೂರಿನಲ್ಲಿ ಮತ್ತೊಂದು ಕಳಪೆ ಕಟ್ಟಡ ಕುಸಿತ ಪ್ರಕರಣ ಜರುಗಿದೆ. ಸೋಮೇಶ್ವರ ನಗರದಲ್ಲಿ 6 ಅಂತಸ್ತಿನ ಅಪಾರ್ಟ್ಮೆಂಟ್ ಕುಸಿದಿದೆ. ಇದರಲ್ಲಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾನೆ. 60ಕ್ಕೂ ಹೆಚ್ಚು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ. ಬಿಲ್ಡರ್ನ ದುರಾಸೆಯಿಂದ ಬೆಂಗಳೂರಿನಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ಕಳಪೆ ಕಾಮಗಾರಿಯಿಂದಾಗಿ 6 ಅಂತಸ್ತಿನ ಕಟ್ಟಡ ನೆಲಕಚ್ಚಿದೆ. ವಿಲ್ಸನ್ ಗಾರ್ಡನ್ನ ಸೋಮೇಶ್ವರ ನಗರದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಅಪಾರ್ಟ್ಮೆಂಟ್ ಕುಸಿದಿದೆ. ಹೋಗ್ಬಿಟ್ಟು ಯಾರಿದ್ರು ನಾವು ಕರ್ಕೊಂಡ್ ಬಂದ್ಬಿಟ್ಟು ಆ ಆಸ್ಪತ್ರೆಗೆ ಕರ್ಸಿ. ನಾವು ಎಲ್ಲಿ ಹೋಗಿದ ಅದ್ ಗೊತ್ತಿಲ್ಲ ನಮ್ಗೆ. ಆಟೋ ಯಾರು ಸಿಕ್ತೋ ಅದೇ ಕದ್ಬಿಟ್ರು ನಾವು. ಒಬ್ಬನಿಗೆ ಇಲ್ಲಿ ಫುಲ್ ಏಟು, ಒಬ್ಬನಿಗೆ ಇದ್ದೇಟು, ಒಬ್ಬನಿಗೆ ಇದೆಲ್ಲ ಫುಲ್ಲು. ಕಟ್ಟಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ 50ರಿಂದ 60 ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ಗಾಯಗೊಂಡಿದ್ದ 15 ಜನರಿಗೆ ಚಿಕಿತ್ಸೆ ಕೊಡಿಸಲಾಗಿದೆ. खाने के बाद मैं निकल रहा था उधर से, तो निकलने के बाद हमारा पापा बाथरूम चला गया. मैं सब आदमी नीचे बाहर आ गया और हमारा पापा जो है बिल्डिंग पूरा धस गया अंदर. बेसमेंट में पूरा दब गया पूरा अंदर. ನಿರ್ಮಾಣ ಹಂತದ ಅಪಾರ್ಟ್ಮೆಂಟ್ ಅನ್ನ ನಿಯಮ ಉಲ್ಲಂಘಿಸಿ ಕಟ್ಟಲಾಗಿತ್ತು. ಬಿಬಿಎಂಪಿಯಿಂದ 2 ಫ್ಲೋರ್ಗಳಿಗೆ ಅನುಮತಿ ಪಡೆದ ಮಾಲೀಕ ಸಲೀಂ ಅಕ್ರಮವಾಗಿ 6 ಫ್ಲೋರ್ಗಳನ್ನ ನಿರ್ಮಿಸಿದ್ರು. ಇದಕ್ಕೆ ಸಹಕಾರ ನೀಡಿದ ಇಂಜಿನಿಯರ್ಗಳಾದ ಸಂತೋಷ್ ಮತ್ತು ಪಂಚಾಕ್ಷರಿಯನ್ನ ಬಿಬಿಎಂಪಿ ಆಯುಕ್ತ ಲಕ್ಷ್ಮೀನಾರಾಯಣ ಅಮಾನತು ಮಾಡಿದ್ದಾರೆ. 2 ಸಲ ನೋಟಿಸ್ ಕೊಟ್ಟಿದ್ದಾಯ್ತು ಬಿಲ್ಡರ್ಗೆ. ಅವರು 3 ಫ್ಲೋರ್ಗಿಂತ ಗ್ರೌಂಡ್ ಪ್ಲಸ್ 2 ಗಿಂತ ಜಾಸ್ತಿ ಕಟ್ಟಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾಯ್ತು. ಆದ್ರೂ ಕೂಡ ಅವರು ವೈಲೇಟ್ ಮಾಡಿ ಬಿಲ್ಡಿಂಗ್ ಅನ್ನು ಕಟ್ಟಿದ್ದಾರೆ. ತಕ್ಷಣ ಬಿಲ್ಡಿಂಗ್ ಅನ್ನು ಡೆಮಾಲಿಷ್ ಮಾಡಲಿಕ್ಕೆ ಆರ್ಡರ್ ಮಾಡಿದೀವಿ. ಆಮೇಲೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೂಡ ಸಸ್ಪೆಂಡ್ ಮಾಡಿದೀವಿ. ಇನ್ನು ಘಟನಾ ಸ್ಥಳಕ್ಕೆ ಗೃಹ ಸಚಿವ ಕೆಜೆ ಜಾರ್ಜ್, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸ್ಥಳೀಯ ಶಾಸಕ ಆರ್ವಿ ದೇವರಾಜ್ ಸೇರಿದಂತೆ ಹಲವರು ಭೇಟಿ ನೀಡಿದರು. ಇದು ಅತಿ ಅಕ್ರಮವಾಗಿ ಇದನ್ನ ಕಟ್ಟಿದ್ದಾರೆ. ಬಹುಶಃ ನಮ್ಮ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಕೆಳ ಹಂತದಲ್ಲೆಲ್ಲ ಇದು ಸಮೇತ ಮೇಲೆ ಹಂತದಲ್ಲಿ ಸಮೇತ ಅಧಿಕಾರಿಗಳು ವಂತವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಕುಸಿದ ಕಟ್ಟಡದ ಅವಶೇಷಗಳ ತೆರವಿಗಾಗಿ ಮನೆಗಳನ್ನ ಖಾಲಿ ಮಾಡಲು ಅಕ್ಕಪಕ್ಕದ ನಿವಾಸಿಗಳಿಗೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಲಾಲ್ಬಾಗ್ನಲ್ಲಿ ಇವರಿಗೆಲ್ಲ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ. ಒಟ್ನಲ್ಲಿ ಪದೇ ಪದೇ ಇಂಥ ದುರಂತಗಳು ನಡೀತಾ ಇದ್ರೂ ಬಿಬಿಎಂಪಿ ಮಾತ್ರ ಇನ್ನೂ ಎಚ್ಚೆತ್ತುಕೊಂಡಂತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಕೆಲಸ ಗೊತ್ತಿಲ್ವೋ ಅಥವಾ ಕಸಬಿಗೆ ಹೊಸಬನೋ ಏನೋ, ಆದ್ರೆ ಏನೋ ಮಾಡೋದಕ್ಕೆ ಹೋಗಿ ಈತ ಮತ್ತೇನೋ ಮಾಡದಂತೂ ಸುಳ್ಳಲ್ಲ. ಇಷ್ಟಕ್ಕೂ ಇವನ್ಯಾರು, ಆತ ಮಾಡಿದ್ದೇನು ಅನ್ನೋದನ್ನ ನೋಡೋಣ ಬನ್ನಿ.
ಮನೆಯಲ್ಲಿರೋ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇದ್ಬದ್ದನ್ನೆಲ್ಲ ಕಳ್ಳ ಹೊತ್ತೊಯ್ದಿರೋದು ಯಾರಿಗಾದ್ರೂ ಗೊತ್ತಾಗತ್ತೆ. ಆದ್ರೂ ಈ ಮನೆಯವರು ನಗ್ತಾ ಇದ್ದಾರೆ. ಅಯ್ಯೋ ದೇವ್ರೆ, ಇದೇನ್ ಸರ್ ಹೀಗೆ? ಮನೆಯಲ್ಲಿ ಕಳ್ತನ ಆಗಿದ್ರು ನೀವು ನಗ್ತಾ ಇದ್ದೀರಲ್ಲ ಅಂತ ಇವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಕೇಳಿ. 15th ಬೆಳಗ್ಗೆ ಹೋಗಿದ್ವಿ. ನಾವು ಬಂದಿದ್ದು ಇವತ್ತು ಬೆಳಗ್ಗೆ 8:30 ಹಿಂಗೆ ಬಂದ್ವಿ. ಬಂದ ತಕ್ಷಣ ಡೋರ್ ಎಲ್ಲ ಓಪನ್ ಇತ್ತು. ನಮ್ಮ ಮನೇಲೆಲ್ಲ ಎಲ್ಲ ಸಾಮಾನೆಲ್ಲ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿ ಚಲಪಿಲಿ ಮಾಡಿ ಹೊಸದಿದೆ, ಬಟ್ ಅದೆಲ್ಲ ಹಂಗೆ ಬಿಟ್ಟು ಹಳ್ಳೇದು ಮಾತ್ರ ತೊಗೊಂಡೋಗಿದ್ದಾರೆ. ಹಳ್ಳೇದಂದ್ರೆ ಒಂದೆರಡು ಸ್ವಲ್ಪ ಯೂಸ್ ಮಾಡಿರೋದು ತೊಗೊಂಡೋಗಿದ್ದಾರೆ, ಹೊಸದೆಲ್ಲ ಹಂಗೆ ಬಿಟ್ಟೋಗಿದ್ದಾರೆ. ಹೌದಲ್ವಾ? ಮತ್ತೆ ಹೊಸ ಶೂನ ಇಟ್ಟು ಹಳೆ ಚಪ್ಪಲಿ ಕದ್ಕೊಂಡು ಹೋದ್ರೆ ಯಾರಿಗಾದ್ರೂ ನಗು ಬರದೇ ಇರುತ್ತಾ? ಇಷ್ಟಕ್ಕೂ ಆಗಿದ್ದೇನೆಂದ್ರೆ ಬಸವೇಶ್ವರ ನಗರದ ಪ್ರಶಾಂತ್ ಮತ್ತು ಪ್ರತಿಮಾ ದಂಪತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಹೊಂಚು ಹಾಕಿದ್ದ ಕಳ್ಳ ಮನೆಗೆ ನುಗ್ದ. ಸಿಕ್ಕಿದ ಚೂರು ಪಾರು ಬೆಳ್ಳಿ ವಸ್ತುಗಳನ್ನ ದೋಚ್ದ. ಜೊತೆಗೆ ದೇವರ ಮುಂದೆ ಇಟ್ಟಿದ್ದ ಬಾಳೆಹಣ್ಣು, ಅಡಿಗೆ ಮನೆಯಲ್ಲಿರೋ ಕುರುಕಲು ತಿಂಡಿನ ತಿಂದಾಕಿದ್ದ. ಹೊಸ ಶೂನ ಬಿಟ್ಟು ಹಳೆ ಚಪ್ಪಲಿ ಕದ್ಕೊಂಡು ಹೋಗಿದ್ದ. ಇದನ್ನ ಉಂಡು ಹೋದ, ಕದ್ದು ಹೋದ ಅಂತ ಹೇಳಬಹುದೇನೋ. ಅದೇ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಎಲ್ಲ ಬೆಳ್ಳಿ ಸಾಮಾನು ತೊಗೊಂಡು ಹೋಗಿದ್ದಾರೆ, ಜೊತೆಗೆ ಹಳೆ ಶೂಸು, ಹಳೆ ಚಪ್ಪಲಿಗಳನ್ನೆಲ್ಲನೂ ತೊಗೊಂಡು ಹೋಗಿದ್ದಾರೆ. ಇದ್ದಿದ್ದ ಮನೇಲಿ ಹಣ್ಣು ಹಂಪ್ಲನೂ ಎಲ್ಲ ತಿನ್ಕೊಂಡು ಅವ್ರದ್ದೇ ತಿಂದು ಅವ್ರದ್ದೇನೆ ಲಪ್ಟಾಯಿಸ್ಕೊಂಡು ಹೋಗೋ ಅಂಥ ಟ್ರೆಂಡ್ ಹೊಸ ಶುರು ಆಗಿದೆ. ಹೀಗಾಗಿ ನಮ್ಮ ಪೊಲೀಸರು ಸ್ವಲ್ಪ ಜಾಗೃತಿಯಿಂದ ಎಚ್ಚೆತ್ಕೊಂಡು ಆದಷ್ಟು ಬೇಗ ಕಳ್ಳರು ಹುಡುಕೊಡ್ಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಬಹುಶಃ ಕಳ್ಳ ಈ ಕಸುಬಿಗೆ ಹೊಸಬ ಅನ್ಸುತ್ತೆ, ಅಥವಾ ಕತ್ಲಲ್ಲಿ ಏನೂ ಕಾಣಿಸ್ದೆ ಕೈಗೆ ಸಿಕ್ಕಿದ್ದನ್ನ ತಿಂದು ಹೋಗಿದ್ದಾನೆ. ಒಟ್ನಲ್ಲಿ ಮನೆ ಮಾಲೀಕರಿಗೆ ದೊಡ್ಡ ಗಂಡಾಂತರ ತಪ್ಪಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಈರುಳ್ಳಿ ಖರೀದಿಸೋ ಗ್ರಾಹಕರಿಗೆ ಕಹಿ ಸುದ್ದಿ. ಮುಂದಿನ 2 ತಿಂಗಳು ಈರುಳ್ಳಿ ಬೆಲೆ ಇಳಿಕೆಯಾಗೋದೇ ಇಲ್ಲ. ಇದು ಮಳೆ ಹಾಗೂ ಸಾಗಾಣಿಕೆ ವ್ಯತ್ಯಯದ ಎಫೆಕ್ಟ್. ಈರುಳ್ಳಿ ದರ ಇವತ್ತು ಕಡಿಮೆಯಾಗುತ್ತೆ, ನಾಳೆ ಕಡಿಮೆಯಾಗುತ್ತೆ ಅಂತ ಕಾದಿದ್ದೇ ಬಂತು. ಆದ್ರೆ ದಿನದಿನಕ್ಕೂ ಇದರ ಬೆಲೆ ಗಗನಮುಖವಾಗಿ ಹೋಗ್ತಾನೇ ಇದೆ. ಮುಂದಿನ 2 ತಿಂಗಳ ಕಾಲ ಈರುಳ್ಳಿ ಕೆಜಿಗೆ 50 ರೂಪಾಯಿಗಿಂತ ಕಡಿಮೆ ಆಗಲ್ಲ ಅನ್ನೋದು ವ್ಯಾಪಾರಿಗಳ ಮಾತು. ಈರುಳ್ಳಿ ಬೆಲೆ ಜಾಸ್ತಿ ಇದೆ. ಈರುಳ್ಳಿ ಬೆಲೆ ಅಂತ ಹೇಳಿದ್ರೆ ಹೊರಗಡೆಯಿಂದ ಜಾಸ್ತಿ ಈರುಳ್ಳಿ ಬರ್ತಾ ಇಲ್ಲ. ಮಳೆ ಅಭಾವದಿಂದ ಈ ಹೊರಗಡೆಯಿಂದ ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ನಮ್ಮ ರಾಜ್ಯದಿಂದ ಬೇರೆ ಕಡೆ ಹೋಗ್ತಿದೆ. ಹಾಗಾಗಿ 65-70 ರೂಪಾಯಿ ಕೆಜಿ ಇದೆ. ಇನ್ನು 2.5-3 ತಿಂಗಳ ತನಕ ಇದೆ ಬೆಲೆ ಈರುಳ್ಳಿ. 57ರಿಂದ 60 ರೂಪಾಯಿ ಒಳ್ಳೆ ಗೆಡ್ಡೆ. ಚಿಲ್ಲರೆ ವ್ಯಾಪಾರ ಮಾರೋರು 75-80 ರೂಪಾಯಿ ಈರುಳ್ಳಿ ಮಾರ್ತಾರೆ. ಮುಂದಿನ 2 ತಿಂಗಳು ಈರುಳ್ಳಿ ದರ ಇಳಿಕೆ ಅಸಾಧ್ಯ. ಗಡಿಯಲ್ಲಿ ಗಲಾಟೆ ನಡೀತಾ ಇರೋದ್ರಿಂದ ಪಾಕಿಸ್ತಾನದಿಂದ ಈರುಳ್ಳಿ ಆಮದಾಗ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆಯಿಂದಾಗಿ ಈರುಳ್ಳಿ ಸಿಗ್ತಿಲ್ಲ. ತೆಲಂಗಾಣ ಗಲಾಟೆ ಪರಿಣಾಮ ಆಂಧ್ರದಿಂದಲೂ ಈರುಳ್ಳಿ ಬರ್ತಿಲ್ಲ. ಇನ್ನು ಆರ್ಎಂಸಿಯಲ್ಲಿ ಈರುಳ್ಳಿ ಕೆಜಿಗೆ 60 ರೂಪಾಯಿ ಇದೆ. ಆದ್ರೆ ಇದು ಚಿಲ್ಲರೆ ವ್ಯಾಪಾರಿಗಳ ಬಳಿ ಖರೀದಿಸೋ ಗ್ರಾಹಕರು ಮಾತ್ರ ಕೆಜಿಗೆ 80 ರೂಪಾಯಿ ನೀಡಬೇಕು. ಈರುಳ್ಳಿ ಇದ್ರೆ ಇನ್ನೂ ಒಂದು ತಿಂಗಳು ಗಂಟೆ ಇದೆ ಬೆಲೆ ಇರ್ಬೋದು. ಸಾಲ್ತಿಗೆ ಮಳೆ ಬಿದ್ದು ಎಲ್ಲ ಹೋಯ್ತಲ್ಲ ಈರುಳ್ಳಿ, ಆ ಒಂದು ಇದಕ್ಕೆ ಈಗೆಲ್ಲ ಪಾರ್ಸಲ್ ಹೊರಗಡೆ ಹೋಗ್ತಾ ಇದೆ. ಮಾಲು ಹೊರಗಡೆ ಹೋಗೋದಕ್ಕಿಂತ ಬೆಲೆ ಜಾಸ್ತಿ ಆಗಿದೆ. ಡೆಲ್ಲಿ ಈ ಸೈಡೆಲ್ಲ ಹೋಗುತ್ತೆ, ಆಂಧ್ರ ಹೋಗುತ್ತೆ, ತಮಿಳುನಾಡು ಹೋಗುತ್ತೆ, ಅದರಿಂದ ಬೆಲೆ ಜಾಸ್ತಿ ಆಗಿದೆ. ಒಟ್ನಲ್ಲಿ ಈರುಳ್ಳಿ ಕತ್ತರಿಸುವಾಗ ಮಾತ್ರ ಬರ್ತಿದ್ದ ಕಣ್ಣೀರು ಇದೀಗ ಈರುಳ್ಳಿ ಖರೀದಿಸುವಾಗಲೂ ಬರ್ತಾ ಇದೆ. ಇದು ಸದ್ಯ ಕಡಿಮೆಯಾಗೋ ಲಕ್ಷಣಗಳಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಈರಣ್ಣ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬೆಂಗಳೂರಿನ ನಾಗರಬಾವಿಯಲ್ಲಿರುವ ಭಗವಾನ ಬುದ್ಧ ಪ್ರಥಮ ದರ್ಜೆ ಸರ್ಕಾರಿ ಅನುದಾನಿತ ಕಾಲೇಜು ನಕಲಿ ಮುಖವನ್ನ ಸುವರ್ಣ ನ್ಯೂಸ್ ಬಯಲಿಗೆ ಎಳೆದಿತ್ತು. ನಕಲಿ ದಾಖಲೆಗಳನ್ನ ನೀಡಿ ಕಾರ್ಯಭಾರವಿಲ್ಲದೆ ಸರ್ಕಾರದಿಂದ ಪ್ರತಿ ತಿಂಗಳು ಲಕ್ಷಾಂತರ ರೂಪಾಯಿ ಲೂಟಿ ಹೊಡಿತಾ ಇರುವ ಪ್ರಾಧ್ಯಾಪಕರ ಬಗ್ಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿಯಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿತ್ತು. ಇದಕ್ಕೆ ಸ್ಪಂದಿಸಿದ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕರು ಭಗವಾನ ಬುದ್ಧ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರನ್ನ ಮತ್ತು ದೈಹಿಕ ಶಿಕ್ಷಕರನ್ನ ಬೇರೆ ಕಾಲೇಜುಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಬೇಡ ಪ್ರಿನ್ಸಿಪಲ್ ಪರ್ಮಿಷನ್ ಆಗಬೇಕು.
ನೆನ್ನೆನೇ ಬಂತು ಯಾವ ಬೋರ್ಡ್. ನೀವು ಸಣ್ಣ ದೇಹ ಹೊಂದಬೇಕಾ? ಹಾಗಾದ್ರೆ ನಮ್ಮಲ್ಲಿರುವ ಪದಾರ್ಥಗಳನ್ನ ಉಪಯೋಗಿಸಿ ಅಂತ ಪ್ರಚಾರ ಮಾಡೋ ಸಂಸ್ಥೆಯ ಪದಾರ್ಥದಲ್ಲಿ ಹುಳುಗಳು ಕಾಣಿಸಿಕೊಂಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ವಿಜಯನಗರದಲ್ಲಿ ವಾಸಿಸ್ತಾ ಇರೋ ಕಿರುತೆರೆ ನಟಿ ಕಮಲಾ ಅನ್ನೋರು ಹರ್ಬಲ್ ಲೈಫ್ ಪದಾರ್ಥಗಳನ್ನ ಉಪಯೋಗಿಸಲು ಶುರು ಮಾಡಿದ 3 ತಿಂಗಳ ನಂತರ ಮುಖದಲ್ಲಿ ಮೊಡವೆಗಳು ಕಾಣಿಸಿಕೊಂಡಿದೆ. ಈಗ ಅದನ್ನ ತೆಗೆದು ನೋಡಿದ್ರೆ ಕೆಟ್ಟ ವಾಸನೆ ಜೊತೆ ಹುಳುಗಳು ಕಾಣಿಸಿಕೊಂಡಿವೆ. ಒಂದು 3 months to 2 months ತೊಗೊಂಡ ತಕ್ಷಣ ನನ್ನ ಸ್ಕಿನ್ ಎಲ್ಲ ಒಂಥರ ಜುರುಕಾಗೋ ಥರ ಆಯಿತು. ಮತ್ತು ನನಗೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಕಣ್ಣು ಕೆಳಗಡೆ ಎಲ್ಲ ಡಾರ್ಕ್ ಸರ್ಕಲ್ಲು ಶುರು ಆಯಿತು. ಇದು ಫೇಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಯಿತು. ಸರಿ ತಗೊಳ್ಳೋಣ, ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಲ್ಲ ದುಡ್ಡು, ಯಾಕೆ ವೇಸ್ಟ್ ಮಾಡೋದು, ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಪ್ರಾಡಕ್ಟ್ ತೆಗೆದು ನೋಡಿದಾಗ ಅದರಲ್ಲಿ ಹುಳಗಳು ಮತ್ತು ಕೆಟ್ಟ ಸ್ಮೆಲ್ಲು. 4 months ಆಗಿದೆ ಆ ಪ್ರಾಡಕ್ಟ್ ತೊಗೊಂಡು. ಅದಕ್ಕಿಂತ ಮುಂಚೆ ತೊಗೊಂಡಿದ್ದು ನಾನು ಖಾಲಿ ಮಾಡಿದ್ದೀನಿ. ಸೊ ಇದು ತೊಗೊಂಡು 4 months ಆಗಿದೆ. 4 monthsಗೆ ಇಷ್ಟು ಸ್ಮೆಲ್ ಬರ್ತಿದೆ ಮತ್ತು ಕೆಟ್ಟೋಗಿರೋ ವಾಸನೆ, ಅದರಲ್ಲಿರೋ ಹುಳಗಳು, ಇದೆಲ್ಲ ನೋಡಿದ ತಕ್ಷಣ ನಮ್ಮ ಬೆಂಗಳೂರಿನ ಮತ್ತಷ್ಟು ಸುದ್ದಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.